ಕ್ರಿಕೆಟ್ ಪ್ರೇಮಿಗಳೇ, ಐಪಿಎಲ್ 2026ರ ಹಬ್ಬದ ಮತ್ತೊಂದು ರೋಚಕ ಪಂದ್ಯಕ್ಕೆ ವೇದಿಕೆ ಸಿದ್ಧವಾಗಿದೆ. ಇಂದು ಲಕ್ನೋದ ಏಕಾನಾ ಸ್ಟೇಡಿಯಂನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಮುಖಾಮುಖಿಯಾಗುತ್ತಿವೆ. ವಿಶೇಷ ಅಂದ್ರೆ ಕಳೆದ ಸೀಸನ್ನಲ್ಲಿ ಈ ಎರಡೂ ತಂಡಗಳು ಪ್ಲೇ ಆಫ್ ತಲುಪಲು ವಿಫಲವಾಗಿದ್ದವು. ಹಾಗಾಗಿ ಈ ಬಾರಿ ಹೊಸ ಹುರುಪಿನೊಂದಿಗೆ ಕಣಕ್ಕಿಳಿಯುತ್ತಿವೆ. ಈ ಪಂದ್ಯದ ಕಂಪ್ಲೀಟ್ ಪ್ರಿವ್ಯೂ ಇಲ್ಲಿದೆ. ಪಂದ್ಯ ಶುರುವಾಗುವ ಮೊದಲೇ ಎರಡೂ ತಂಡಗಳಿಗೆ ಶಾಕ್ ಎದುರಾಗಿದೆ. ಲಕ್ನೋ ತಂಡಕ್ಕೆ ವನಿಂದು ಹಸರಂಗ ಅವರ ಬಲವಿಲ್ಲ. ಫಿಟ್ನೆಸ್ ಟೆಸ್ಟ್ ಕಾರಣ ಅವರು ಇನ್ನೂ ಭಾರತಕ್ಕೆ ಬಂದಿಲ್ಲ. ಇತ್ತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 11.75 ಕೋಟಿಯ ಸ್ಟಾರ್ ಬೌಲರ್ ಮಿಚೆಲ್ ಸ್ಟಾರ್ಕ್ ಅವರ ಗೈರು ಹಾಜರಿ ಕಾಡಲಿದೆ. ಭುಜ ಮತ್ತು ಮೊಣಕೈ ಗಾಯದಿಂದಾಗಿ ಸ್ಟಾರ್ಕ್ ಆರಂಭಿಕ ಪಂದ್ಯಗಳಿಂದ ಹೊರಗುಳಿದಿದ್ದಾರೆ. ಲಕ್ನೋ ತಂಡದಲ್ಲಿ ಒಂದು ಕುತೂಹಲಕಾರಿ ಬದಲಾವಣೆ ಇದೆ. ರಿಷಬ್ ಪಂತ್ ಈ ಬಾರಿ ಎಲ್ಎಸ್ಜಿ ಪರ ಆಡುತ್ತಿದ್ದು, ಅವರು ನಂಬರ್ 3 ಅಥವಾ 4ರಲ್ಲಿ ಬ್ಯಾಟಿಂಗ್ ಮಾಡಲಿದ್ದಾರೆ. ಕಳೆದ ಬಾರಿ ಪಂತ್ ನಂಬರ್ 3ರಲ್ಲಿ ಸೆಂಚುರಿ ಸಿಡಿಸಿದ್ದರು. ಆದರೆ ಲಕ್ನೋಗೆ ಒಂದು ದೊಡ್ಡ ತಲೆನೋವು ಇದೆ. ಅವರ ವಿದೇಶಿ ಆಟಗಾರರಾದ ಮಾರ್ಕ್ ರ್ಯಾಮ್ ಮತ್ತು ಪೂರನ್ ತಲಾ 400ಕ್ಕೂ ಹೆಚ್ಚು ರನ್ ಗಳಿಸಿದರೆ, ಭಾರತೀಯ ಬ್ಯಾಟರ್ಗಳೆಲ್ಲರೂ ಸೇರಿ ಕೇವಲ 835 ರನ್ ಗಳಿಸಿದ್ದಾರೆ. ಈ ಬಾರಿ ಇಂಡಿಯನ್ ಬ್ಯಾಟರ್ಗಳು ಅಬ್ಬರಿಸಲೇಬೇಕಿದೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ವಿಷಯಕ್ಕೆ ಬಂದರೆ, ಕನ್ನಡಿಗ ಕೆಎಲ್ ರಾಹುಲ್ ಮತ್ತು ಪತುಮ್ ನಿಸ್ಸಾಂಕ ಓಪನಿಂಗ್ ಮಾಡುವ ಸಾಧ್ಯತೆ ಇದೆ. ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಅಬ್ಬರಿಸಿದ್ದ ನಿತೀಶ್ ರಾಣಾ ಮೇಲೆ ಈ ಬಾರಿ ಭಾರಿ ನಿರೀಕ್ಷೆ ಇದೆ. ಮಿಚೆಲ್ ಸ್ಟಾರ್ಕ್ ಜಾಗಕ್ಕೆ ನಟರಾಜನ್ ಬರುವ ಸಾಧ್ಯತೆ ಹೆಚ್ಚಿದೆ. ವಿಶೇಷ ಅಂದ್ರೆ ಲಕ್ನೋ ವಿರುದ್ಧ ಡೆಲ್ಲಿ ಇದುವರೆಗೆ 4-0 ಅಂತರದ ಗೆಲುವಿನ ದಾಖಲೆ ಹೊಂದಿದೆ. ಇಂದಿನ ಪಂದ್ಯದ ಅತಿ ದೊಡ್ಡ ಆಕರ್ಷಣೆ ಅಂದ್ರೆ ಅದು ಮಯಾಂಕ್ ಯಾದವ್. 150 ಕಿಲೋಮೀಟರ್ ವೇಗದಲ್ಲಿ ಬೌಲಿಂಗ್ ಮಾಡುವ ಈ ಯಂಗ್ ಸೆನ್ಸೇಷನ್ ಗಾಯದ ಸಮಸ್ಯೆಯಿಂದ ಕಳೆದ ಸೀಸನ್ ಮಿಸ್ ಮಾಡಿಕೊಂಡಿದ್ದರು. ಈಗ ಸಂಪೂರ್ಣ ಫಿಟ್ ಆಗಿದ್ದು, ಅವರ ವೇಗಕ್ಕೆ ಡೆಲ್ಲಿ ಬ್ಯಾಟರ್ಗಳು ಹೇಗೆ ಉತ್ತರಿಸುತ್ತಾರೆ ಎಂದು ಕಾದು ನೋಡಬೇಕು. ಏಕಾನಾ ಸ್ಟೇಡಿಯಂನ ರೆಡ್ ಸಾಯಿಲ್ ಪಿಚ್ ವೇಗಿಗಳಿಗೆ ಸಾಥ್ ನೀಡಲಿದೆಯೇ ಅಥವಾ ಬ್ಯಾಟರ್ಗಳ ಅಬ್ಬರ ನಡೆಯಲಿದೆಯೇ? ನಿಮ್ಮ ಪ್ರಕಾರ ಇಂದು ಯಾರು ಗೆಲ್ಲುತ್ತಾರೆ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ ಇತ್ತೀಚಿನ ಐಪಿಎಲ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.